ಸಿಂಹರಾಶಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಅಥವಾ ಇನ್ನೇನೋ ಒಂದು ಗೊಂದಲ ಅನ್ನುವಂಥದ್ದು ಯಾವುದೋ ಸಂದರ್ಭದಲ್ಲಿ ಬರ್ಬೋದು. ಪ್ರತಿನಿತ್ಯವೂ ಇಲ್ಲದೇ ಇರ್ಬೋದು ಅಥವಾ ಯಾವತ್ತೂ ಇಲ್ಲ ಅಂತ ಹೇಳೋದಕ್ಕಾಗದೇ ಇರ್ಬೋದು. ಹೀಗೆ ಆ ಗೊಂದಲಗಳು ಇದ್ದೇ ಇರುತ್ತೆ, ಸಮಸ್ಯೆಗಳಿದ್ದೇ ಇರುತ್ತೆ. ನಿಮಗಿರ್ತಕ್ಕಂತಹ ಗೊಂದಲ ಅಥವಾ ಸಮಸ್ಯೆಗಳನ್ನು ತುಂಬ ಆತ್ಮೀಯರ ಜೊತೆಯಲ್ಲಾಗಲಿ, ಸ್ನೇಹಿತರ ಜೊತೆಯಲ್ಲಾಗಲಿ, ಬಂಧುಗಳ ಜೊತೆಯಲ್ಲಾಗಲಿ, ಮನೆಯವರ ಜೊತೆಯಲ್ಲಾಗಲಿ ನೀವು ಹೇಳ್ಕೊಳ್ಬೇಕು, ಹಂಚಿಕೊಳ್ಬೇಕು. ಇಲ್ಲದೇ ಇದ್ದರೆ ಅದು ಗೊತ್ತಾಗದೇ ಇರತಕ್ಕಂಥದ್ದು. ಮಾನಸಿಕವಾದಂತಹ ನೋವಿನಿಂದ ಬಳಲ್ತೀರಿ. ನಿಮ್ಮ ಒಳಗಡೆ ಏನೋ ಸಮಸ್ಯೆ ಇದೆ, ನೀವು ಆಂತರಿಕವಾಗಿ ದುಃಖ ಪಡ್ತಾ ಇದ್ದೀರಿ ಅಂತಾದರೆ ಬೇರೆಯವರಿಗೆ ಗೊತ್ತಾಗದೆ ಹೇಗೆ ಅದು? ಬೇರೆಯವರಿಗೆ ವಿಷಯ ತಿಳಿದ್ರೆ ಏನೋ ಸರಿಯಾದಂತಹ ರೀತಿಯಲ್ಲಿ ಅದಕ್ಕೊಂದು ಪರಿಹಾರ ಮಾರ್ಗವನ್ನು, ಆ ಸಮಸ್ಯೆಗೆ ಒಂದು ಉಪಾಯವನ್ನು ಹುಡುಕಬಹುದು ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ತಾಯಿಯವರಿಂದ ನಿಮಗೆ ಸಮಾಧಾನ ಸಿಕ್ಕುತ್ತೆ, ಗೆಲುವು ಕೂಡ ನಿಮ್ಮದಾಗುತ್ತೆ. ಆದರೆ ಸಾಯಂಕಾಲದವರೆಗೆ ಒಂದು ತಾಳ್ಮೆ ಅಂತ ಬೇಕಲ್ಲ. ಆ ಕೋಪ ಅಥವಾ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು ಆ ಮಧ್ಯದಲ್ಲಿ ಆಗಿಬಿಟ್ರೆ ಒಳ್ಳೆಯದು ಕೂಡ ಹಾಳಾಗ್ತಕ್ಕಂಥದ್ದು. ಸ್ವಾರ್ಥಕ್ಕೋಸ್ಕರವಾಗಿ ಬೇರೆಯವರನ್ನ ದೂಷಣೆ ಮಾಡಬೇಡಿ. ಬೇರೆಯವರನ್ನು ನಿಂದನೆ ಮಾಡ್ತಕ್ಕಂಥದ್ದು, ದೂಷಣೆ ಮಾಡ್ತಕ್ಕಂತಹ ಸ್ವಭಾವವನ್ನು ಬಿಟ್ಟುಬಿಡಿ. ಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ಳೋದು ಅಲ್ವೇ ಅಲ್ಲ, ಅದು ಬೇಡವೇ ಬೇಡ, ಅದನ್ನು ಬಿಟ್ಟುಬಿಡ್ಬೇಕು, ತೆಗೆದುಹಾಕಿಬಿಡ್ಬೇಕು ಮನಸ್ಸಿನಿಂದ ಅಂತ ಹೇಳಿ. ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲಿ ಮುನ್ನಡೆ ಇದೆ. ಎಲ್ಲವನ್ನೂ ಕೂಡ ಧೈರ್ಯವಾಗಿ ಸಾಧಿಸ್ತಕ್ಕಂತಹ ಒಂದು ಯೋಗ್ಯತೆ, ಅರ್ಹತೆ, ಆ ಒಂದು ಯೋಗ ಎಲ್ಲವೂ ಕೂಡ ನಿಮಗಿರುತ್ತೆ. ತಾಯಿಯವರ ಪ್ರೀತಿಗೆ ಪಾತ್ರರಾಗಿ, ತಾಯಿ ಏನಾದರೂ ಹೇಳಿದರು ಅಂತಾದರೆ ಅದನ್ನು ಬಹಳ ಆತ್ಮೀಯತೆಯಿಂದ, ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ, ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ ಹಾಗೆ ನಡ್ಕೊಳ್ಳಿ, ಅನುಕೂಲವಾಗುತ್ತೆ, ಶುಭವಾಗಿ. ಕನ್ಯಾರಾಶಿ, ನಿಮ್ಮ ವಿಚಿತ್ರವಾದಂತಹ ತಿರುಗಾಟ, ಅಲಂಕಾರ ಹೆಚ್ಚು ನಿಮಗೋಸ್ಕರ ಖರ್ಚು ಮಾಡ್ಕೊಳ್ತಕ್ಕಂಥದ್ದು, ಇದಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಬೇಕು. ಅದಿಲ್ಲ ಅಂತಾದರೆ ಅದರಿಂದ ಆಗತಕ್ಕಂತಹ ಸಮಸ್ಯೆ, ತೊಂದರೆಗೆ ನೀವೇ ಕಾರಣರಾಗ್ತೀರಿ, ನೀವೇ ಅದನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಅದಕ್ಕೋಸ್ಕರವಾಗಿ ಬೇರೆಯವರ ಜೊತೆಯಲ್ಲಿ ಜಗಳ ಮಾಡ್ಕೊಳ್ತೀರಿ, ನಿಷ್ಠುರವಾಗ್ತೀರಿ. ಇವೆಲ್ಲ ಸಾಲು ಸಾಲಾಗಿ ನೋಡಬೇಕಾದಂಥದ್ದಾಗತ್ತೆ. ಮಕ್ಕಳಿಗೆ ನ್ಯಾಯವನ್ನು ಒದಗಿಸಬೇಕು. ನೀವು ಹೇಗೆ ನಡ್ಕೊಳ್ತೀರಿ ಅದು ಮಕ್ಕಳಿಗೆ ಮಾದರಿಯಾಗತ್ತೆ. ಅದು ಮಾತಿರ್ಬೋದು, ಆಚಾರ ವಿಚಾರಗಳಿರಬಹುದು, ಯಾವುದೇ ಇರಬಹುದು. ನಿಮ್ಮನ್ನು ಮಕ್ಕಳು ಅನುಸರಿಸಿದಾಗ, ನಿಮ್ಮಲ್ಲಿ ಸರಿಯಾದ ನಡವಳಿಕೆಯೋ ಮಾತುಕತೆಯೋ ಇಲ್ಲದೇ ಇದ್ದಾಗ, ಮಕ್ಕಳಲ್ಲಿ ಆ ರೀತಿ ಬಂತು ಅಂತಾದಾಗ ನೀವು ಅದನ್ನು ಆಕ್ಷೇಪ ಮಾಡೋದಕ್ಕೆ ಯಾವ ನೈತಿಕ ಅರ್ಹತೆ ಅಂತಕ್ಕಂಥದ್ದು ಉಳಿದಿರೋದಿಲ್ಲ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ದುಡ್ಡಿನ ಚಿಂತೆ, ಅದರಿಂದ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು. ದುಡ್ಡು ಬೇಕು ಬೇಕು ಅಂತ ಹೇಳಿ ಅದೇ ಯೋಚನೆಯಲ್ಲಿದ್ದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಎಲ್ಲವೂ ಇದ್ದು ನರಳುತ್ತಾ ಇರ್ತೀರಿ. ಪ್ರಯೋಜನ ಏನಾಯಿತು? ಅನುಭವಿಸೋದಕ್ಕೆ ಯೋಗ ಬೇಕಲ್ಲ. ಹಣ ಇದೆ, ಆಹಾರ ಇದೆ, ಅಥವಾ ಒಳ್ಳೆಯ ಬಟ್ಟೆ ಇದೆ, ಒಳ್ಳೆಯ ವಾತಾವರಣ ಇದೆ, ಎಲ್ಲವೂ ಇದ್ದು ಅದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ವಿನಿಯೋಗ ಮಾಡ್ಕೊಳ್ತಕ್ಕಂಥದ್ದು, ಅದರಿಂದ ಖುಷಿ ಪಡ್ತಕ್ಕಂತಹ ಯೋಗ ಬೇಕಲ್ಲ. ಅದೇ ಇಲ್ಲ ಅಂತಾದರೆ ಏನು ಪ್ರಯೋಜನ ಆಯಿತು? ಇಲ್ಲದೇ ಇರೋರಿಗೂ ನಿಮ್ಮ ಹಾಗೆ ಇರುವಂಥವ್ರಿಗೂ ವ್ಯತ್ಯಾಸ ಏನಾಯಿತು? ಇದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಸ್ವಭಾವ, ನಡವಳಿಕೆ ಇದೆಲ್ಲವನ್ನು ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮಗೆ ಅನುಕೂಲ. ಅದರಿಂದ ಬೇರೆ ಯಾರಿಗೂ ಹೆಚ್ಚಾಗಿ ಏನು ಅನುಕೂಲ ಆಗದೇ ಇರ್ಬೋದು, ನಿಮಗಂತೂ ಅನುಕೂಲವಾಗುತ್ತೆ. ಆ ಬಗ್ಗೆ ಚಿಂತನೆಯನ್ನು ನಡೆಸಿ ಲಕ್ಷ್ಮೀ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಲಕ್ಷ್ಮೀ ನರಸಿಂಹನ ಅನುಗ್ರಹ ನಿಮಗೆ ಧನಾತ್ಮಕವಾದಂತಹ ಪರಿವರ್ತನೆಗೆ ಸಹಕಾರಿಯಾಗಲಿ, ಶುಭವಾಗಿ. ತುಲಾರಾಶಿ, ಬೇರೆಯವರ ಹಿತಕ್ಕೋಸ್ಕರವಾಗಿ ನೀವೊಂದಷ್ಟು ಕಷ್ಟಪಡ್ತೀರಿ, ಪ್ರಯತ್ನ ಪಡ್ತೀರಿ. ಆದರೆ ಅದು ಬೇರೆಯವರಿಗೆ ಅರ್ಥವಾಗಬೇಕಲ್ಲ. ಆಗ ಅರ್ಥ ಆಗದೇ ಇದ್ದಾಗ ಅದರ ಬೆಲೆ ಅವರಿಗೆ ತಿಳಿಯೋದಿಲ್ಲ ಅಂತ ಅರ್ಥ. ನಂಬಿದವರು ಸಹಾಯವನ್ನು ಮಾಡದೇ ಇರ್ಬೋದು, ಏನೋ ಸಬೂಬನ್ನು ಹೇಳಿ ನಿಮ್ಮ ಸಮಯಕ್ಕೆ, ನಿಮ್ಮ ಕೆಲಸಕ್ಕೆ ಅವರ ಪರಿಪೂರ್ಣವಾದಂತಹ ಸಹಕಾರ, ಸಹಾಯ ಸಿಕ್ಕದಲ್ಲೇ ಬೇಸರ ಆಗಬಹುದು. ಉತ್ತಮವಾದಂತಹ ಹೆಸರನ್ನು ಗಳಿಸೋದಕ್ಕೆ ಸದವಕಾಶ ತಾನಾಗಿಯೇ ಬರುತ್ತೆ. ಅದು ನಿಮ್ಮಲ್ಲಿರುವಂತಹ ವಿಶೇಷವಾದಂತಹ ಪ್ರತಿಭೆ ಇರ್ಬೋದು, ವಿದ್ವತ್ತಿರ್ಬೋದು, ಇನ್ಯಾವುದೋ ಒಂದು ಕಾರಣ ಇರ್ಬೋದು, ತಾನೇ ಹುಡುಕಿಕೊಂಡು ಬರುತ್ತೆ. ಸಮಯ ಚೆನ್ನಾಗಿದೆ ಅಂತಾದಾಗ ಎಲ್ಲವೂ ಕೂಡ ನಮ್ಮ ಹತ್ತಿರಕ್ಕೆ ಬರುವಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಆಗದೇ ಇರುವ ಹಾಗೆ, ಬಿರುಕು ಬರದೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕಾದಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಗ್ರಹಗಳ ಯೋಗ ಅನುಗ್ರಹ ನಿಮ್ಮ ಮೇಲೆ ಇರಲಿ, ಶುಭವಾಗಿ. ವೃಶ್ಚಿಕ ರಾಶಿ, ಯಾರ ಸಹಾಯವೂ ಕೂಡ ನಿಮಗೆ ದೊರೆಯದೇ ಇರತಕ್ಕಂತಹ ದಿವಸ. ಹಾಗಂತ ಬೇರೆಯವರನ್ನೇ ನಂಬಿಕೊಂಡು ಹಾಗೆ ಕೂತ್ಕೊಳ್ಳುವಂಥದ್ದಲ್ಲ. ಆ ಸಂದರ್ಭಕ್ಕೆ ಹೇಗೆ ಬರುತ್ತೋ ಹಾಗೆ
ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ. ಹೆಚ್ಚು ಶ್ರಮವನ್ನು ಪಡಬೇಕಾಗಬಹುದು, ಆದರೆ ಬೇರೆಯವರಿಂದ ನಿರೀಕ್ಷೆ ಮಾಡುವಂಥದ್ದನ್ನು ಬಿಡಿ ಅನ್ನುವಂಥದ್ದು ಒಂದು ದೊಡ್ಡ ಪಾಠ. ಅದನ್ನು ಗಮನಿಸ್ಕೊಳ್ಬೇಕು. ಸಂಜೆಯ ಹೊತ್ತಿಗೆ ಏನೋ ಬೇಸರವಾಗುತ್ತೆ, ಒಂಟಿತನ ಕಾಡುತ್ತೆ, ಕೋಪ ಬರುತ್ತೆ, ಇದೆಲ್ಲ ಮನುಷ್ಯನ ಸ್ವಭಾವ. ಅದನ್ನು ಹಾಗೇ ತಗೊಳ್ಬೇಕು. ಅಷ್ಟೇ ಸುಲಭವಾಗಿ ಬಿಡುವಂತಹ ಮನಸ್ಥಿತಿಯೂ ಇರಬೇಕು. ಆಗ ಮಾತ್ರ ಸ್ಥಿತಪ್ರಜ್ಞರಾಗಿ ನಮ್ಮ ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಗಬಹುದು. ತುಂಬ ಖರ್ಚು, ಮಾತು, ಇದರಿಂದ ತೊಂದರೆಗಳು ಆಗ್ತಕ್ಕಂತಹ ಸೂಚನೆ. ಕುಟುಂಬದ ಸದಸ್ಯರು ನಿಮ್ಮಿಂದ ಅಥವಾ ನಿಮ್ಮ ವಿಷಯದಿಂದ ಆತಂಕ ಪಡ್ತಾರೆ. ಬೇರೆಯವರ ಹೆದರಿಕೆಗೆ, ಬೇರೆಯವರ ಭಯಕ್ಕೆ ನೀವು ಕಾರಣ ಅಂತ ಹೇಳಿ ಆಗಬಾರದು. ಅದನ್ನು ಗಮನಿಸ್ಕೊಳ್ಬೇಕು. ನನ್ನಿಂದ ಏನೂ ತಪ್ಪಾಗಿಲ್ಲ, ಒಂದು ವೇಳೆ ಆದರೂ ಅದು ನನ್ನ ವೈಯಕ್ತಿಕವಾಗಿ, ಬೇರೆ ಯಾರಿಗೂ ಕೂಡ ಅದರಿಂದ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ಭಾವನೆ ಇರಬೇಕು. ನಿಮ್ಮ ಪರಿಚಯವಾಗಲಿ, ಬಂಧುತ್ವ ಆಗಲಿ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ನಿಮ್ಮ ಹೆಸರನ್ನ ಬೇರೆ ಕಡೆ ಹೇಳ್ಕೊಳ್ಳೋ ಹಾಗಿಲ್ಲ, ಆ ರೀತಿ ಆಗಿಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ತಿರುಪತಿ ವೆಂಕಟರಮಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಜ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಜ ಶ್ರೀನಿವಾಸಾಯತೆ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. 24 ಬಾರಿ ಈ ಮಂತ್ರವನ್ನು ಹೇಳ್ಕೊಡಿ, ಪುನಃ ಪುನಃ ಹೇಳ್ಕೊಡಿ. ಶುಭವಾಗಿ.